ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ. ಅದರ ಜೊತೆಗೆ ಮಂಡ್ಯದಲ್ಲಿ ಇದೆಲ್ಲ ನಡೆದ ನಂತರ ಮೈತ್ರಿ ಸಮಾವೇಶ ಕೂಡ ನಡೀತಾ ಇದೆ. ದೋಸ್ತಿ ನಾಯಕರಿಂದ ಶಕ್ತಿ ಪ್ರದರ್ಶನ ಎರಡೂ ಪಕ್ಷದ ವತಿಯಿಂದ ಮಂಡ್ಯ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಈ ಸಮಾವೇಶ ನಡೀತಾ ಇದೆ. ಆಗಲೇ ಯಡಿಯೂರಪ್ಪನವರು ಕೂಡ ಅಲ್ಲೇ ಮಾತನಾಡ್ತಾ ಇದ್ರು. ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ದೋಸ್ತಿ ನಾಯಕರು. ಒಂದು ಸಂದೇಶವನ್ನು ಕೊಡಬೇಕಲ್ಲ, ಮಂಡ್ಯದಲ್ಲಿ ನಾವು ಒಗ್ಗಟ್ಟಾಗಿದ್ದೇವೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಮತ್ತು JDS ಎರಡೂ ಪಕ್ಷಗಳು ಕಾಂಗ್ರೆಸ್ ವಿರುದ್ಧ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ, ನಾವು ಶತಾಯಗತಾಯ ಗೆಲ್ಲೋ ಪ್ರಯತ್ನವನ್ನು ಮಾಡ್ತೀವಿ. ಹಾಗಾಗಿ ಇವತ್ತೊಂದು ಸಮನ್ವಯ ಸಮಾವೇಶ. ಇದು ನಾಮಪತ್ರ ಸಲ್ಲಿಕೆಯ ಸಂದರ್ಭದ ದೃಶ್ಯನ ತಾವು ಗಮನಿಸ್ತಾ ಇದ್ದೀರಾ. ಕುಮಾರಸ್ವಾಮಿ ಅವರು, ಪ್ರಮೋದ್ ಸಾವಂತ್ ಅವರು, ಯಡಿಯೂರಪ್ಪನವರು ಎಲ್ಲರೂ ಕೂಡ ಅಂದರೆ 5 ಜನಕ್ಕೆ ಅಲ್ಲಿ ಪರ್ಮಿಷನ್ ಇರುತ್ತೆ ಒಳಗಡೆ ಹೋಗೋದಕ್ಕೆ. ಪುಟ್ಟರಾಜು ಅವರು ಇಡೀ ಚುನಾವಣೆಯ ಉಸ್ತುವಾರಿಯನ್ನು ಹೊತ್ಕೊಂಡಿರ್ತಕ್ಕಂಥವ್ರು, ಅವರು ಕೂಡ ಜೊತೆನಲ್ಲಿದ್ದರು. ಇದೆಲ್ಲ ಮುಗಿದ ನಂತರ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಒಂದು ಮೈತ್ರಿ ಸಮಾವೇಶ. ಸರ್, ಮಂಡ್ಯ ಜನ ಏನು ನಿರೀಕ್ಷೆ ಮಾಡ್ಬೋದು ಸರ್ ನಿಮ್ಮಿಂದ? ಹಲವಾರು ಅಭಿವೃದ್ಧಿಗಳು ಕುಂಠಿತ ಏನಿದೆ, ಅದೆಲ್ಲದಕ್ಕೂ ವಿಶೇಷವಾಗಿ ರೈತರ ಸಮಸ್ಯೆಗಳೇನಿದೆ, ಆ ರೈತರ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು ಅನ್ನೋದು ಕೃಷಿಕರಲ್ಲಿ ಇರ್ತಕ್ಕಂಥ ಒಂದು ಭಾವನೆಗಳೇನಿದೆ ಅರ್ಥ ಮಾಡ್ಕೊಂಡಿದ್ದೇನೆ. ಇವತ್ತು ಮಂಡ್ಯದ ಎಲ್ಲಾ ದೇವಸ್ಥಾನಗಳು ಪೂಜೆ ಮಾಡ್ತಾ ಇದ್ದೀರಿ ಸರ್. ಇಲ್ಲ, ಅದು ನಮ್ಮ ಸಂಸ್ಕೃತಿ. ಯಾವುದೇ ಒಂದು ಒಳ್ಳೆಯ ಕೆಲಸವನ್ನ, ಉತ್ತಮವಾದ ಕೆಲಸವನ್ನು ಮಾಡಬೇಕಾದ್ರೆ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ. ಬಿಸ್ತಿದೆ ಅನ್ನೋ ಕಾರಣಕ್ಕಾಗಿ ಬಹಿರಂಗ ಸಭೆ ಮಾಡ್ತಾ ಇದ್ದಾರೆ ಸರ್. ಬಿಸಿಲಿರ್ತಕ್ಕಂಥದ್ರಿಂದ ಕಾರ್ಯಕರ್ತರಿಗೆ, ಜನತೆಗೆ ಸಮಸ್ಯೆ ಆಗಬಾರದು ಅಂತೇಳಿ ಒಂದು ಬಹಿರಂಗ ಸಭೆಯನ್ನು ಏರ್ಪಾಡು ಮಾಡಿದ್ದೇವೆ. ನಾಮಪತ್ರದ ನಂತರ ಬಹಿರಂಗ ಸಭೆನ ಇವತ್ತು ಶಾಮಿಯಾನ ಹಾಕಿ ಮಾಡ್ತಾ ಇದ್ದೇವೆ. ಸರ್, ಕಾಂಗ್ರೆಸ್ ಅವರು ಹೊರಗಿನವರು ಅಂತ ರಾಜಕಾರಣ ಹೇಳ್ತಾ ಇದ್ದಾರೆ ಸರ್. ಯಾರು ಒಳಗಿನವರು ಅವ್ರಿಗೆ ಈಗ ಮನಸ್ಸು ಜ್ಞಾನೋದಯ ಆಗಿದೆಯಾ ಅಂತ. ಉತ್ತರ ಪ್ರದೇಶದಿಂದ ವಯನಾಡಿಗೆ ರಾಹುಲ್ ಗಾಂಧಿ ಕರ್ಕೊಂಬಂದು ನಿಲ್ಲಿಸ್ತಕ್ಕಂಥದ್ದು ಅದು ಒಳಗಿನವರು ಅವರ ತಟ್ಟಿನಲ್ಲಿ ಹೆಗಣ ಬೀಳ್ಸ್ಕೊಂಡು ಕೂರ್ತ್ಕೊಂಡು ಈ ವಿಷಯ ಚರ್ಚೆ ಮಾಡೋದು ಅರ್ಥ ಇದೆ. ಇದಿಷ್ಟು ಕುಮಾರಸ್ವಾಮಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ. ಹೊರಗಿನವರು ಅಂತಕ್ಕಂಥದ್ದೆಲ್ಲ ಅಪ್ರಸ್ತುತ. ಆ್ಯಕ್ಚುಲಿ ಈ ವಿಚಾರ ಫಸ್ಟ್ ಪ್ರಸ್ತಾಪ ಮಾಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವರೇ ಮೈಸೂರಿನಿಂದ ಬದಾಮಿಗೆ ಹೋಗಿ ಸ್ಪರ್ಧೆ ಮಾಡಿರಲಿಲ್ವಾ? ಹಾಗಾಗಿ ನಮ್ಮ ರಾಜ್ಯ ಕರ್ನಾಟಕ, ಕನ್ನಡಿಗರು ಇರ್ತಕ್ಕಂಥ ರಾಜ್ಯ ಕರ್ನಾಟಕದಲ್ಲೇನು ಇಡೀ ದೇಶದಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಹೋಗಿ ಚುನಾವಣೆಗೆ ನಿಲ್ಬೋದು. ಸಂವಿಧಾನ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ಸುಮ್ಮನೆ ಅದನ್ನು ಅಪ್ರಸ್ತುತ ಅಷ್ಟೇ ಆ ಥರ ಮಾತನಾಡ್ತಕ್ಕಂಥದ್ದು.